ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ತಾವು ಏನನ್ನಾದರೂ ಸಾಧಿಸಬೇಕು ಎಂಬ ಛಲವನ್ನ ಇಟ್ಟುಕೊಳ್ಳಬೇಕು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜವಾದದ್ದು. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆಯಬೇಕು ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದರು. ಅವರು ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ, ಶ್ರೀ ಶಾರದಾ ಮಂದಿರ ವಿದ್ಯಾಸಂಸ್ಥೆ, ಬಿ ಸೀತಾರಾಮ ಶಾಸ್ತ್ರಿ ಪದವಿ ಪೂರ್ವ ಕಾಲೇಜು ಬೆಳಗೆರೆ, ನಾರಾಯಣಪುರ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಎಜುಕೇಷನ್ ಸೊಸೈಟಿ, ಎಸ್ಎಲ್ಕೆಎಚ್ಆರ್ ಪದವಿ ಪೂರ್ವ ಕಾಲೇಜು ನಾರಾಯಣಪುರ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ 2024-25ನೇ ಸಾಲಿನ ಚಳ್ಳಕೆರೆ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕ್ರೀಡೆಯನ್ನ ಪ್ರಾರಂಭ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಕಾತರಾಗಿದ್ದೀರಿ. ನಿಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ಕ್ರೀಡೆ ಎಷ್ಟು ಮುಖ್ಯ, ಕ್ರೀಡೆ ನಾವು ಏನಾದರೂ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ದೈಹಿಕವಾಗಿ ನಾವು ಆರೋಗ್ಯವಾಗಿ ಇರಬೇಕಾಗ್ತದೆ. ನೀವೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತೀರಾ. ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇನೆ ನಾವು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಅದೇ ರೀತಿಯಾಗಿ ಅದಕ್ಕೆ ಒಂದಕ್ಕೊಂದು ಅದು ಪೂರಕವಾಗಿರ್ತಕ್ಕಂಥದ್ದು. ಜೊತೆಗೆ ಈಗಿನ ಸಂದರ್ಭದಲ್ಲಿ ಕ್ರೀಡೆ ಎಷ್ಟು ಮಹತ್ವ, ಕ್ರೀಡೆಯಲ್ಲಿ ಭಾಗವಹಿಸಿ ಆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಆತ್ಮಸ್ಥೈರ್ಯ, ನಾಯಕತ್ವದ ಗುಣ, ದೇಶ ಪ್ರೇಮ ಇವೆಲ್ಲ ನೋಡ್ತೀವಿ. ಇದೀಗ ತಾನೇ ಒಲಿಂಪಿಕ್ಕಲ್ಲಿ ಮುಗೀತು. ಅದರಲ್ಲಿ ಒಲಿಂಪಿಕ್ಕಲ್ಲಿ ಗೆದ್ದಂಥವ್ರನ್ನ ಇಡೀ ಪ್ರಪಂಚನೇ ಗುರುಸ್ತದೆ. ದೇಶದಲ್ಲಿ ಈಗಾಗಲೇ ನೀವು ಚಳ್ಳಕೆರೆನಲ್ಲಿ ಈಗ ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ತೀರಾ, ಇದರಲ್ಲಿ ಗೆದ್ದಂಥವ್ರು ರಾಜ್ಯ ಮಟ್ಟಕ್ಕೆ ಹೋಗ್ತೀರಾ, ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಾ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಯಾರಿದಾಗ್ತೀರ ಒಲಿಂಪಿಕ್ಕಲ್ಲಿ ಭಾಗವಹಿಸೋಂಥದ್ದು ನೋಡಿ. ಇಷ್ಟೆಲ್ಲ ನಾವು ಸುಮಾರು 140 ಕೋಟಿ ಜನಸಂಖ್ಯೆ ಇದ್ರೂ ನಾವು ಒಂದು ಗೋಲ್ಡ್ ಮೆಡಲನ್ನು ಪಡಲಿಕ್ಕೆ ಆಗಿಲ್ಲ. ಹಾಗಾಗಿ ಅದರಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸೋಂಥ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ಆಶಿಸ್ತಾ, ನೀವೆಲ್ಲರೂ ಬಹುಶಃ ನಿಮ್ಮ ಶಿಕ್ಷಣದ ಜೊತೆಗೆ ಯಾವತ್ತೂ ಕೂಡ ಏನು ಕ್ರೀಡೆಯಲ್ಲಿ ಭಾಗವಹಿಸ್ತೀರಾ, ನೀವು ಕ್ರೀಡಾ ಪ್ರತಿಜ್ಞೆಯನ್ನು ಏನು ಸ್ವೀಕರಿಸಿದ್ದೀರಾ, ಕ್ರೀಡಾ ಮನೋಭಾವ ಏನಿದೆ ಅದು ನಿಮ್ಮ ವೃತ್ತಿ ಬದುಕಲ್ಲಿ ಕೊನೆಯವರೆಗೂ ಕೂಡ ಬಹುಶಃ ನಿಮ್ಮ ಮನೋಭಾವ, ಕ್ರೀಡಾ ಮನೋಭಾವ ಇದ್ದರೆ ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸ್ಕೊಳ್ಳೋಂಥದ್ದು, ಎದುರಿಸೋಂಥ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತೀನಿ. ಗೆದ್ದ ಮೇಲೆ ಗೆದ್ದಂಥವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಪುಟ್ಸ್ವಾಮಿಯವರು ಹೇಳಿದಂತೆ ಯಾರೆಲ್ಲ ಭಾಗವಹಿಸಿದ್ರ ನಿಮ್ಗೆಲ್ರಿಗೂ ಕೂಡ ಯಾವತ್ತೂ ಕೂಡ ಪ್ರೋತ್ಸಾಹ ಇರುತ್ತೆ ಅಂತ ಹೇಳಿ ಹೇಳ್ತಾ ನಿಮ್ಮೆಲ್ರಿಗೂ ಇನ್ನೊಮ್ಮೆ ಶುಭವನ್ನು ಕೋರಿ, ಜೊತೆಗೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ, ಮಾಲಿಕ್ ಸಾಬ್, ಉಪಾಧ್ಯಕ್ಷೆ ಓ ಸುಜಾತ, ಪ್ರಹ್ಲಾದ್, ಸದಸ್ಯರುಗಳಾದ ರಮೇಶ್ ಗೌಡ, ರಾಘವೇಂದ್ರ, ಉಪನಿರ್ದೇಶಕರಾದ ಪುಟ್ಟಸ್ವಾಮಿ, ರಾಮಕೃಷ್ಣ, ಅಶೋಕ್ ಬಾಬು, ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದೇವೇಂದ್ರಪ್ಪ, ಕಾರ್ಯದರ್ಶಿಗಳಾದ ಮುಸ್ತಾಫ್, ತಿಮ್ಮಯ್ಯ, ರಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ಶಶಿಧರ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ನಾವು ಸ್ಪರ್ಧಾತ್ಮಕ ಪ್ರವೃತ್ತಿಗೆ ಬದ್ಧರಾಗಿ ಕ್ರೀಡಾಕೂಟದ ನಿಯಮ ನಿಬಂಧನೆಗಳಿಗೆ ಒಳಪಟ್ಟು ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರದ ಗೌರವ ಹಾಗೂ ಕ್ರೀಡೆಗಳ ಉಜ್ವಲತೆಗಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ.